ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಾನು ಸಾತು. ನಿಮ್ಮ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಾವು ವಿ ಆರ್ ಟ್ರಾವೆಲಿಂಗ್ ಟು ಅವರ್ ನೇಟಿವ್ ಪ್ಲೇಸ್ ಅಲ್ಲೂರ್. ದಟ್ ಈಸ್ ಆಲ್ಸೋ ಅದು 2 ಇಯರ್ಸ್ ಆದಮೇಲೆ ಹೋಗ್ತಾ ಇರೋದು. ಸೊ ನಮ್ಮ ಪಾಪ ಮಮ್ಮಿ ಬೆಂಗಳೂರಿಗೆ ಬಂದಿದ್ದರು, ನಾವು ಬೆಂಗಳೂರಲ್ಲಿರೋದಲ್ವ. ನಮ್ಮನ್ನು ಬಂದು ಇಲ್ಲಿ ಒಂದಿನ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಮ್ಮೂರಿಗೆ ಹೊರಟಿದ್ವಿ. ಸೊ ನಾವು ಇವಾಗ ಆ್ಯಕ್ಚುಲಿ ಬೆಂಗಳೂರಿಂದ ಅಲ್ಲೂರಿಗೆ ಹೋಗ್ತಾ ಇರೋದು. ನಾವು ಜರ್ನಿ ಸ್ಟಾರ್ಟ್ ಮಾಡಿರೋ 6 ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೋದು ರೋಡ್ಸ್ ಎಲ್ಲ ಫುಲ್ ಫಾಗ್ ಆಗಿದೆ ಅಂತ. ಯಾಕೆ ನಾವು ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ನೇಟಿವ್ ಪ್ಲೇಸಲ್ಲಿ ಜಾತ್ರೆ ಇದೆ, ಪೋಲಾರಮ್ಮ ಜಾತ್ರೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತಾ ಇರೋದು ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಸದರ್ನ್ ಸ್ಪೈಸಲ್ಲಿ. ನಿಮಗೆ ಬೆಂಗಳೂರು ಟು ತಿರುಪತಿ ಹೋಗೋ ಹೈವೇಯಲ್ಲಿ ಸಿಗುತ್ತೆ ಅದು. ಆ್ಯಕ್ಚುಲಿ ಸದರ್ನ್ ಸ್ಪೈಸಲ್ಲಿ ತುಂಬ ಚೆನ್ನಾಗಿತ್ತು ಫುಡ್. ನಾವು ತೊಗೊಂಡಿರೋದು ದೋಸೆ, ಇಡ್ಲಿ ಆ್ಯಂಡ್ ಖಾರಂ ದೋಸೆ, ಪೆಸರಟ್ಟು ಅಂತ ತೊಗೊಂಡಿರೋದು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಯಾರಾದರೂ ನೀವು ಬೆಂಗಳೂರು ಟು ತಿರುಪತಿ ಹೋಗ್ತಾ ಇದ್ದರೆ ಸಜೆಸ್ಟ್ ಮಾಡ್ತೀನಿ, ಚೆನ್ನಾಗಿದೆ ಬ್ರೇಕ್ಫಾಸ್ಟಲ್ಲಿ. ಸೊ ನಾವಿವಾಗ ನಮ್ಮೂರಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ರಿಲೇಟಿವ್ಸ್ನ ಭೇಟಿಯಾಗಿ ಹೋಗಬೇಕು. ಯಾಕಂದರೆ ಆಫ್ಟರ್ 2 ಇಯರ್ಸ್ ಎಲ್ಲ ನಾವು ಹೋಗ್ತಾ ಇರೋದು, ಹಾಗಾಗಿ ನಮ್ಮ ರಿಲೇಟಿವ್ಸ್ ಎಲ್ಲನೂ ಭೇಟಿಯಾಗಿ ಹೋಗಬೇಕಲ್ಲ. ಅವ್ರಿಗೋಸ್ಕರ ಪುಟಾಣಿ ಮಕ್ಕಳಿದ್ದಾರೆ, ಅವರೆಲ್ಲರೂ ಕಸಿನ್ಸ್ ಇರ್ತಾರಲ್ಲ, ಅವರಿಗೆಲ್ಲ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ ಸದರ್ನ್ ಸ್ಪೈಸ್ ಎದುರುಗಡೆನೇ ಅಲ್ಲಿ ಇಂಪೋರ್ಟೆಡ್ ಚಾಕ್ಲೇಟ್ಸ್ ಎಲ್ಲ ತುಂಬ ಇತ್ತು. ಸೊ ನಾವು ಇಂಪೋರ್ಟೆಡ್ ಚಾಕ್ಲೇಟ್ಸ್ ಅದನ್ನು ಸ್ವಲ್ಪ ತಗೊಂಡು ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಬ್ಯಾಕ್ ಟು ಅಲ್ಲೂರ್. ನಾನು ಎಲ್ಲೂರನ್ನ ರೀಚ್ ಆಗಿರೋದು 11:30ಗೆ ರೀಚ್ ಆದ್ವಿ. ಆವಾಗ ಸ್ನ್ಯಾಕ್ಸ್ ಅಂತದ್ದು ನಾನು ನಮ್ಮ ಮಮ್ಮಿ ಮತ್ತು ಹೊಟ್ಟೆ ಹೋಗ್ತಾ ಇತ್ತಂತ. ಸೊ ನಾವಿವಾಗ ಹೋಗ್ತಾ ಇರೋದು ಕೃಷ್ಣಾರೆಡ್ಡಿ ಪಾಳ್ಯ, ನಮ್ಮ ಅಮ್ಮಮ್ಮ ಊರಿಗೆ. ಹೋಗೋ ದಾರಿಯಲ್ಲಿ ನಮಗೆ ಟೊಬ್ಯಾಕೋ ಮತ್ತು ಕಾರ್ನ್ ಕಾಣ್ತು. ಆ್ಯಕ್ಚುಲಿ ಕಾರ್ನ್ ನಮ್ಮ ಗದಗಲ್ಲೆಲ್ಲ ನೋಡಿದರೆ ತುಂಬ ಹೈಟಾಗಿರುತ್ತೆ, ಬಟ್ ಚಿಕ್ಕದಾಗಿತ್ತು. ಅದಕ್ಕೆ ನೋಡೋಣ ಅಂತ ಒಂದು ತೊಗೊಂಡು ನೋಡಿದ್ವಿ. ಬಟ್ ಆ್ಯಕ್ಚುಲಿ ನಾವು ಸ್ವೀಟ್ ಕಾರ್ನ್ ಅಂದ್ಕೊಂಡಿದ್ವಿ, ಬಟ್ ಅದು ಸ್ವೀಟ್ ಕಾರ್ನ್ ಅಲ್ಲ, ನಾರ್ಮಲ್ ಕಾರ್ನೇ. ಬಟ್ ಕಾರ್ನಲ್ಲೇ ಇನ್ನೊಂದು ಥರ ಕಾರ್ನ್ ಇದು. ಆ ಟೊಬ್ಯಾಕೋದು ಏನಂತಂದರೆ ನಮ್ಮ ಅಜ್ಜಿಯವ್ರ ಊರಲ್ಲಿ ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ. ಅದನ್ನು ದೊಡ್ಡ ದೊಡ್ಡ ಗಿಡ ಆದಮೇಲೆ ಎಲೆಗಳನ್ನು ತೊಗೊಂಡು ಬ್ಯಾರಿಯಲ್ಲಿ ಹಾಕಿಬಿಟ್ಟು ಅದನ್ನು ಸುಡ್ತಾರಂತೆ. ಸುಟ್ಟಾದಮೇಲೆ ಬಾಕ್ಸಲ್ಲಿ ರ್ಯಾಪ್ ಮಾಡಿ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಮಾಡ್ತಾರೆ. ನನಗೂ ಅಷ್ಟು ಐಡಿಯಾ ಇಲ್ಲ. ಇನ್ ಕೇಸ್ ನಂಗೆ ತೋರ್ಸೋಕ್ಕಾದ್ರೆ ತೋರಿಸ್ತೀನಿ ಮುಂದೆ ವೀಡಿಯೋದಲ್ಲಿ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ತುಂಬ ರೊಜ್ಜಿತ್ತು. ನಮ್ಮ ತಂಗಿ ಸ್ಲೀಪರ್ಸ್ಗೆಲ್ಲ ಕ್ರಾಕ್ಸ್ಗೆಲ್ಲ ರೊಜ್ಜಾಯಿತು. ಸೊ ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ಮೀಟ್ ಅವರ್ ರಿಲೇಟಿವ್ಸ್, ಕಸಿನ್ಸ್ ಎಲ್ಲದನ್ನು. ಸೊ ಆಫ್ಟರ್ ಮೀಟಿಂಗ್ ಆಲ್ ದ ರಿಲೇಟಿವ್ಸ್, ಫೈನಲಿ ವಿ ರೀಚ್ಡ್ ಅವರ್ ಅಲ್ಲೂರ್ ಬೈ 10 o'clock. ನೀವು ನೋಡ್ಬೋದು ಮುಂದೆ ನಮ್ಮ ಜಾತ್ರೆ ಡೆಕೋರೇಷನ್ ಎಲ್ಲ, ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಬಿಫೋರ್ ಡೇ ಹೋಗಿರೋದು. ಸೊ ನಾವು ಮನೆ ರೀಚ್ ಆಗಿರೋ 10:30ಗೆ. ಸೊ ದ ವ್ಲಾಗ್ ವಿಲ್ ಬಿ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಾನು ಸಾತು. See you in the next vlog.